ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಅಧ್ಯಕ್ಷ, ಉತ್ತರನ ಒದಗಿಸಿದ್ದಾರೆ. ಏನು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರ ಬಗ್ಗೆ ಜವಾಬ್ದಾರಿಗಳ ಬಗ್ಗೆ ಅತಿ ಹೆಚ್ಚು ಅವರಿಗೆ ತುಂಬ ಜವಾಬ್ದಾರಿಗಳಿದೆ. ಈಗ ಅಂಗನವಾಡಿ ಕಾರ್ಯಕರ್ತರಾದರೆ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರ ಆರೋಗ್ಯಕ್ಕೆ ಮಾಡ್ತಾರೆ, ಮನೆ ಮನೆಗೆ ಹೋಗಿ ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ 6 ತಿಂಗಳಿಂದ 6 ವರ್ಷದ ವಯಸ್ಸಿನ ಮಕ್ಕಳಿಗೆ ಪೋಷಣ ಆಹಾರ ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಗರ್ಭಿಣಿಯರು ಮತ್ತು ತಾಯಂದಿಯರ ಜೊತೆ ಆರೋಗ್ಯ ಮತ್ತು ಪೋಷಣೆ ಸಲಹೆ ಕೊಡ್ತಾರೆ. ಈ ಥರ ಹಲವಾರು ಮಾಡಿ ಕಾರ್ಯಕರ್ತರು ಮತ್ತೆ ಅವ್ರ ಸಮಸ್ಯೆಗಳು, ಸಂಬಳ ಕಡಿಮೆ, ಟೈಮ್ಗೆ ಸಂಬಳ ಆಗಲ್ಲ, ಅದೊಂದು ಮೇಜರ್ ಪ್ರಾಬ್ಲಮ್ ಆಗಿರೋಂಥದ್ದು. ಮತ್ತು ಅವ್ರಿಗೆ ಯಾವುದೇ ಥರದ ಸರ್ಕಾರದ ಉದ್ಯೋಗ ಮಾನ್ಯತೆ ಇಲ್ಲ. ಆಮೇಲೆ ಯಾವುದೇ ಸರ್ಕಾರಿ ಸೇವೆಗಳಿದ್ರು ಅದನ್ನು ಪ್ರತಿಯೊಬ್ಬರಿಗೂ ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಯಾವುದೇ ಈ ಆಹಾರನ ತಲುಪಿಸೋಕ್ಕೆ ತುಂಬ ವಿಳಂಬನೂ ಕೆಲವು ಜೊತೆಗೆ ಈಗ ಸೇವೆಗಳನ್ನು ಅವ್ರಿಗೆ ತಲುಪಿಸೋ ನಿಟ್ಟಿನಲ್ಲಿ ಅದನ್ನು ಮತ್ತು ಈಗ ಆಶಾ ಕಾರ್ಯಕರ್ತರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಮತ್ತು ಸರ್ಕಾರದಿಂದ ಸೇವೆಗಳು ಯಾವುದಿದೆ, ICDS ಇರ್ಬೋದು, NHM ಇರ್ಬೋದು, ANC, PHC ಇವೆಲ್ಲ ಸೇವೆಗಳನ್ನು ಮತ್ತು ಅದ್ರ ಜೊತೆಗೆ ಲಸಿಕೆಗಳನ್ನು ಹಾಕೋ ಕೆಲಸನೂ ಅವ್ರು ಮಾಡ್ತಾರೆ. ಅದಾದಮೇಲೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಜೊತೆಗೆ ಅವ್ರಿಗೇನೂ ಸಹಾಯ ಮಾಡ್ತಾರೆ. ಇವೆಲ್ಲ ಕಡೆ ಈಗ ಈ ರೀತಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಹಳ್ಳಿಯ ಕೊನೆಯ ವ್ಯಕ್ತಿಗೆ ತಳಮಟ್ಟದಲ್ಲಿ ಬಹು ಮುಖ್ಯ ಸೇವೆಗಳನ್ನು ಒದಗಿಸುತ್ತಾರೆ. ಇವ್ರಿಗೆ ಸಂಬಳ ಹೆಚ್ಚಳ ಮತ್ತೆ ಆರೋಗ್ಯ ಭದ್ರತೆಯನ್ನು ಕಲ್ಪಿಸಲು ಮಾನ್ಯ ಸಭೆ ಮಾಡ್ಕೊಳ್ತೀವಿ. ಇದರಲ್ಲೇನೂ ಸಂಶಯ ಇಲ್ಲ. ಅಂಗನವಾಡಿ ಕಾರ್ಯಕರ್ತರಾಗಲಿ ಮತ್ತು ಆಶಾ ಕಾರ್ಯಕರ್ತರ ಬಗ್ಗೆ ಮಾನ್ಯ ಸದಸ್ಯರು ಹೇಳ್ತಾರೆ, ಅದು ನಮ್ಮ ಇಲಾಖೆಗೆ ಬರೋದಿಲ್ಲ, ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಸರ್ಕಾರದ ಮತ್ತು ಜನರ ಮಧ್ಯದಲ್ಲಿ ಒಂದು ಕೊಂಡಿ, ಇದರಲ್ಲಿ ಏನು ಸಂಶಯ ಇಲ್ಲ. ಸರ್ಕಾರದ ಯಾವುದೇ ಯೋಜನೆಗಳಿರಲಿ, ಏನೇ ಕೆಲಸ ಇದ್ರೂ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಇವತ್ತು ಹಳ್ಳಿ ಮಟ್ಟದಲ್ಲಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡೋರು ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳಿದ ಹಾಗೆ ನಾನು ಅವರಿಗೆ ಏನು ಗೌರವಧನವನ್ನು ನೀವು ಹೆಚ್ಚಿಗೆ ಮಾಡಬೇಕು ಅಂತ ನಮಗೇನು ತಾವು ಹೇಳಿದ್ರಿ ಅಧ್ಯಕ್ಷರೇ, ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಅತ್ಯಧಿಕ ಗೌರವಧನವನ್ನು ಕೊಡುತ್ತೆ. ಹರಿಯಾಣ, ತೆಲಂಗಾಣ, ಕೇರಳ ನಂತರ ನಮ್ಮ ರಾಜ್ಯ ಸುಮಾರು, ಯಾಕಂತಂದರೆ ಕೇಂದ್ರ ಸರ್ಕಾರ ಗೌರವಧನವನ್ನು ಪಾವತಿಸೋದು 2007 ಗೌರವಧನವನ್ನು ಅದರಲ್ಲಿ ₹100. ಅಂದರೆ ಇಡೀ ದೇಶದಲ್ಲಿನೇ 4ನೇ ಇದರಲ್ಲಿ ನಮ್ಮ ಸರ್ಕಾರ ಇದೆ. ಮತ್ತು ಹೋದ ಏಪ್ರಿಲ್ನಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ₹1,000 ಮತ್ತು ಸಹಾಯಕಿಯರಿಗೆ ₹700 ಹಾಗೆ ಹೋದ ಬಜೆಟ್ನಲ್ಲೇ ನಾವು ಘೋಷಣೆ ಮಾಡಿ ಅದನ್ನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನೋ ಡೌಟ್ ಅವರು ಮಾಡ್ತಾ ಇರುವಂಥ ಸೇವೆಗೆ ಇದು ಸಾಲ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗಬೇಕು ಅಂತ ಅವರ ಬೇಡಿಕೆ ಇದೆ. ಈಗಾಗಲೇ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಇದ್ದೇವೆ. ಅದರ ಜೊತೆಯಲ್ಲಿ ಅವರು ಸ್ವಲ್ಪ ಆರೋಗ್ಯದ ಬಗ್ಗೆ ಏನು ಅವ್ರಿಗೆ ಕೇಳಿದ್ರು, ಅವ್ರದ್ದು ಏನು ಹೇಗೆ ಅಂತ ಹೇಳಿ ಸೇವಾ ಭದ್ರತೆ ಬಗ್ಗೆ ಕೇಳಿದಾಗ, ಮತ್ತು ಈಗ 60 ವರ್ಷ ತಮಗೆಲ್ಲ ನಾನು ಉತ್ತರದಲ್ಲಿ ತಿಳಿಸಿದ್ದೀನಿ. ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ರೆ ಹೇಳಿ, ನಾನಿಲ್ಲ ಅಂದರೆ ಸೇವಾ ಭದ್ರತೆ ಬಗ್ಗೆ ತಮ್ಮ ಗಮನಕ್ಕೆ ಬರಬೇಕು, ತಮಗೆ ಹೇಳಬೇಕು ಅಂತಂದ್ರೆ ನಾನು ಹೇಳ್ಬಹುದು ಅದ್ರ ಬಗ್ಗೆ. ಸೇವಾ ಭದ್ರತೆ ಬಗ್ಗೆ ಇನ್ನು ಅವ್ರಿಗೆ ಯಾವುದೇ ತರದ ಉದ್ಯೋಗ ಭದ್ರತೆ ಯಾವುದೂ ಇಲ್ಲ. ಅವ್ರಿಗೆ ಯಾವ ತರ ಆದ್ರೂ ಸರ್ಕಾರದ ಮೂಲದಿಂದ ಆನ್ಸರ್ಗಳೆಲ್ಲ ಕೊಟ್ಟಿದ್ದೀರಿ. ಆದ್ರೆ ಅವ್ರಿಗೆ ಇನ್ನೂ ಭದ್ರತೆ ವೇಜಸ್ ಏನಿದೆ ಅದನ್ನು ಇರ್ಬೋದು, ಅತಿ ಹೆಚ್ಚು ಕೊಡ್ತಾ ಇರ್ಬೋದು ನಮ್ಮ ರಾಜ್ಯದಲ್ಲಿ. ಆದರೆ ಮಿನಿಮಮ್ ವೇಜಸ್ಸು ಅವ್ರಿಗೆ ಸಿಗ್ತಾ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಮನೆಗೆ ಹೋಗಿ ಅವರು ಸರ್ವೆ ಮಾಡಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ನಿಮಗೆ ನಾನೇನು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ಅವ್ರಿಗೆ ಸೇವಾ ಭದ್ರತೆ ಯಾವ ಥರ ಕೊಡ್ತೀರಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಮಾಹಿತಿ. ಮಾನ್ಯ ಅಧ್ಯಕ್ಷರೇ, ಅಕ್ಕ ಅವರೇ ಒಂದು ಸೆಕೆಂಡ್,
ನಿನ್ನೆ ಅವರು ಸ್ಯಾಟರ್ಡೆ ಎಲ್ಲರ ಪರ ಅವ್ರು ಕೇಳ್ತಿದ್ದಾರೆ. ಸ್ಯಾಟರ್ಡೆ ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೆ ಅಷ್ಟೇ ಬಂತು ಮೆಮೊರಂ ಕೊಟ್ಟಾರ ಅಕ್ಕ ಅವರೇ. ಅದಕ್ಕಾಗಿ ನಮ್ಮ ದರ್ಶನ್ ಅವರು ಸರಿಯಾಗಿ ತುಂಬ ಮಾಹಿತಿ ಕೇಳ್ಯಾರ. ನಮ್ಮ ವಿನಂತಿ ಅಷ್ಟೇ ರಾಜ್ಯ ಸರ್ಕಾರಕ್ಕೆ, ತಾವು ಜಾಸ್ತಿ ಮಾಡಿ ಹೇಳ್ತಾ ಇದ್ರಿ, ಬಟ್ ಅವರು ಜಾಸ್ತಿ ನಿನ್ನೆ ಎಲ್ಲ MLA ಮನೆ ಹೋಗಿ ಮೆಮೊರಂ ಕೊಟ್ಟಾರ. ಅದಕ್ಕೆ ಈಗ ಇಲ್ಲಿ ಹೇಳುದು ಇದು. ಅದಕ್ಕಾಗಿ ತಾವು ಜಾಸ್ತಿ ಅವರಿಗೆ ಮಾನ್ಯ ಅಧ್ಯಕ್ಷರೇ, ಸ್ಯಾಲರಿ ಮಾಡಬೇಕು. ಆಮೇಲೆ ತಾವು ಅವರು ಎಲ್ಲ ಡಿಟೇಲ್ ಹೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅಕ್ಕ ಅವ್ರೆ ಮುಗಿಸ್ತೀನಿ, ನಮ್ಮ ಜಾಸ್ತಿ ಮಾತಾಡಲ್ಲ. ಅದಕ್ಕಾಗಿ ಅವ್ರಿಗೆ ಎಲ್ಲಾ ಕಡೆ ಅಥವಾ ಕೆಲಸ ಮಾಡ್ತಾ ತಾವು ಒಪ್ಕೊಂಡಿರಿ. ಅದಕ್ಕಾಗಿ ಜಾಸ್ತಿ ಸ್ಯಾಲರಿ ಮಾಡಬೇಕು, ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಧ್ಯಕ್ಷರೇ, ಅಂಗನವಾಡಿ ಟೀಚರ್ PUC ಪಾಸ್ ಆದವರಿಗೆ ಮೆರಿಟ್ ಮೇಲೆ ತೊಲಗುತ್ತಾರೆ ಅಧ್ಯಕ್ಷರೇ. ಪ್ರತಿ ಒಂದು ತಾಲೂಕದಾಗ 4 ಜನ ಅಧ್ಯಕ್ಷರೇ PUC ಸೈನ್ಸ್ 85-95% ಇದ್ದವರು ಅಂಗನವಾಡಿ ಟೀಚರ್ ಆಗ್ಯಾರ ಅಧ್ಯಕ್ಷರೇ. ವೆರಿ ಟ್ಯಾಲೆಂಟೆಡ್. ಅವ್ರಿಗೆ ದಯಮಾಡಿ ಅಲ್ಲಿ 15 ಮಕ್ಕಳು ಇರಲಿ, ಅವ್ರ ಉಪಯೋಗ ಆಗೋದಕ್ಕಿಂತ KPS ಶಾಲೆಗಳೊಳಗೆ ಇಂಗ್ಲಿಷ್ ಕಲಿಸೋರು ಬೇಕಾಗ್ಯದ. ಅವ್ರು ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಸೈನ್ಸ್ ಫ್ಲೂಯೆಂಟ್ ಅವ್ರು. ದಯಮಾಡಿ ಅವರಿಗೆ ಆ KPS ಶಾಲೆಗಳಿಗೆ ಮಾಡ್ಕೊಡ್ರಿ. ಒಂದ್ 4 ವರ್ಷ ನೀವು ಅಲ್ಲೇ ಐತ್ರಿ ಅಂದ್ರೆ ಅವ್ರಿಗೆ ಕಲ್ತಿದ್ದು ನೆನ್ಪು ಹೋಗ್ತಾವ್ರಿ. ದಯಮಾಡಿ ರಿಕ್ವೆಸ್ಟ್ ಇದೆ. ಮಾನ್ಯ ಅಧ್ಯಕ್ಷರೇ, ಏನು ಮಾನ್ಯ ಶಾಸಕರು ಹೇಳ್ತಾರೆ ಮೆಮೊರಂಡಮ್ ಕೊಟ್ಟಿದ್ದಾರಂತೆ, ನಮಗೂ ಕೂಡ ಅವನ್ನ ಜಾಸ್ತಿ ಮಾಡಬೇಕು, ಬಹಳಷ್ಟು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇದು ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಕಣ್ ತೆಗಿಬೇಕಾಗುತ್ತೆ. ಬರೀ ರಾಜ್ಯ ಸರ್ಕಾರ ಕಡೆ ಬಟ್ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ ತಮಗೆ ಹೇಳಿದೆ, 9,800 ರೂಪಾಯಿಯನ್ನ ನಾವು ಕೊಡುವಂತ ಹಂತದಲ್ಲಿ ಬರೀ 2,700 ಅವ್ರು ಕೊಡ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ICDC ಕಾರ್ಯಕ್ರಮಗಳು ನಡೆಯುವಂಥದ್ದು. ಅಂಗನವಾಡಿಗಳನ್ನ ತೆಗೆದಿದ್ದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಒಂದು ಒಳ್ಳೆ ಉತ್ತಮವಾದಂಥ ಒಂದು ವಿಷಯವನ್ನ ಇಟ್ಕೊಂಡು ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಸಿಕ್ಕಬೇಕು ಅನ್ನುವಂಥ ಒಂದು ಆಸೆಯಿಂದ. ಬಟ್ ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ಹೋಗಿ ನಾವು ಕೂಡ ಮೆಮೊರಂಡಮ್ ಕೊಡ್ತಾ ಇದೀವಿ. ಹೇಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರು ಕೊಡ್ತಾ ಇದ್ದಾರೆ, ನಾನು ಪರ್ಸನಲ್ ಹೋಗಿ ಕೇಂದ್ರ ಮಂತ್ರಿಗಳಿಗೆ ಭೇಟಿಯಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಈ ಬೇರೆ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಕೂಡ ರಿಕ್ವೆಸ್ಟ್ ಮಾಡಿದೀವಿ, ಇನ್ನೂ ತಗೊಳ್ತಾ ಇಲ್ಲ. ಅವರು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ. ಅದ್ರ ಜೊತೆಯಲ್ಲಿ ಅಧ್ಯಕ್ಷರೇ, ಅವ್ರು ಹೇಳಿದ್ರು ಸೆಕೆಂಡ್ ಇಯರ್ ಅಂತ. ಎಸ್, ಈ ಗಳಲ್ಲಿ ನಾವು LKG UKG ಪ್ರಾರಂಭ ಮಾಡ್ತಾ ಇದೀವಿ. ತಮಗೆ ಗೊತ್ತಿರಬಹುದು, ಸುಮಾರು ಈಗಾಗಲೇ 5,000 ಅಂಗನವಾಡಿಗಳನ್ನ ನಾವು ಮಾಂಟೆಸರಿ, ಗವರ್ಮೆಂಟ್ ಮಾಂಟೆಸರಿ ಅಂತ 5,000 ಅಂಗನವಾಡಿಗಳನ್ನ ನಾವು ಮೇಲ್ದರ್ಜೆಗೆ ಏರಿಸಿದ್ದೀವಿ. ಏರ್ಸಕ್ಕೆ ನಾವೆಲ್ಲ ತಯಾರಿಯನ್ನ ಮಾಡ್ಕೊಂಡಿದೀವಿ. ಸೊ ಗುಣಮಟ್ಟದ ಶಿಕ್ಷಣ ನಮಗೂ ಅಂಗನವಾಡಿಗಳಲ್ಲೂ ಕೊಡಬೇಕು. ಯಾಕಂದ್ರೆ ಅಂಗನವಾಡಿಗೆ ಬರೋರು ಯಾರು? ನೀವು KPSCಗೆ ಹೇಳಿದ್ರಿ, ಬಟ್ ಅಂಗನವಾಡಿಯಲ್ಲಿ ಅವ್ರು ನಾವು ಇಲ್ಲೇ ಕೆಲಸ ಮಾಡ್ತೀವಿ ಅಂತ ಅರ್ಜಿ ಹಾಕಿ ಆನ್ಲೈನ್ ಮೂಲಕ ಮೆರಿಟ್ ಮೇಲೆ ಅವರು ಸಿಲೆಕ್ಟ್ ಆದ್ಮೇಲೆ ನಾವು ಅದು ಅವ್ರಿಗೆ ಬಿಟ್ಟಂತದ್ದು. ನೀವು ಅಲ್ಲಿ ಹೋಗಿ ಕೆಲಸ ಮಾಡಿ, ಇಲ್ಲಿ ಹೋಗಿ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಗುಣಮಟ್ಟದವರು ಬರ್ತಾ ಇದ್ದಾರೆ. 85% ಬರೀ ಸೆಕೆಂಡ್ ಇಯರ್ ಅಲ್ಲ ಅಧ್ಯಕ್ಷ, ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪೋಸ್ಟ್ ಗ್ರಾಜುಯೇಟ್ ಆದಂಥವ್ರು, MA MCom ಆದಂಥವ್ರು, BSc ಆದಂಥವ್ರು ಸುಮಾರು 17,000 ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಗುಣಮಟ್ಟವನ್ನು ಉಳಿಸ್ಕೊಳ್ಬೇಕಾಗಿದೆ. ಇಷ್ಟು ತಮ್ಮ ಮುಖಾಂತರ ಮಾನ್ಯ ಸದಸ್ಯರ ಗಮನಕ್ಕೆ ಅಷ್ಟು ಜನ ಕಲ್ತವ್ರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಇದ್ದವರು ರಾಜ್ಯ ಆಗಲಿ ಅವರಿಗೆ ಚರ್ಚೆ ಕೇಂದ್ರ ಆಗಲಿ ಮಾನ್ಯ ಸಭಾಧ್ಯಕ್ಷರೇ ಆಗ್ಬೇಕು. ಅವ್ರು ಹೇಳ್ದಂಗೆ ಅಂಗನವಾಡಿನಲ್ಲಿ 12,000 ಪರ್ ಮಂತ್ ಇದೆ ಸರ್. ಸ್ಟೇಟ್ ಶೇರು 9,300, ಸೆಂಟ್ರಲ್ ಶೇರು 2,700, ಪರ್ ಮಂತ್ ಸ್ಯಾಲರಿ 8,000, 6,000 ಸ್ಟೇಟ್ ಶೇರು, 2,000 ಸೆಂಟ್ರಲ್ ಗವರ್ಮೆಂಟ್ ಶೇರು. ಅದೇ ರೀತಿ ಮಿಡ್ ಡೇ ಮೀಲ್ ಕುಕ್ಸಿಗೆ ಅಧ್ಯಕ್ಷರೇ 4,100. ಈಗ ಎಷ್ಟಂತ ನಾವೇ ಖರ್ಚು ಮಾಡೋದು ಸರ್? ಎಲ್ಲದಕ್ಕೂ ನಾವೇ ಖರ್ಚು ಮಾಡ್ತಾ ಇದೀವಿ. ಹೆಸರು ಮಾತ್ರ ಸೆಂಟ್ರಲ್ ಗವರ್ಮೆಂಟ್ದು, ಮೋದಿ ಅವ್ರ ಫೋಟೋ ಹಾಕೊಂಡು ಎಲ್ಲ ಕಡೆ ಇದೆ. JJM ನಾವೇ ಕೊಡ್ತಾ ಇರೋದು. ನಿಮ್ಮ 15th ಫೈನಾನ್ಸ್ ಇದರಲ್ಲೂ ಹೆಚ್ಚು ಪಾಲ್ ನಮ್ಮದೇ ಇರೋದು. ನಾವು ಕೊಡೋಣ, ಆದ್ರೆ ಅಟ್ಲೀಸ್ಟ್ 50-50 ಶೇರಿಂಗ್, 60-40 ಶೇರಿಂಗ್ ಏನಾದ್ರೂ ಇದ್ರೆ ಎಲ್ಲರಿಗೂ ಅನುಕೂಲ. ನಮ್ಮ ರಾಜ್ಯ ಸರ್ಕಾರಕ್ಕೂ ಅನುಕೂಲ, ಆಶಾ ಕಾರ್ಯಕರ್ತರಿಗೂ ಅನುಕೂಲ, ನಮಗೂ ಅನುಕೂಲ. ಬರೇ ಫೋಟೋ ಹಾಕೊಳ್ಳಕ್ಕೆ
ಫೋಟೋ ಹಾಕ್ಬೇಕು ತೊಂದ್ರೆ ಅಯ್ಯೋ ಇಲ್ಲ. ಸರ್ ಅದನ್ನು ಟ್ರೈ ಮಾಡಿದ್ವಿ. ಫೋಟೋ ಹಾಕ್ರಿ. ನಾನು ಹೇಳ್ದೆ ನಮ್ಮ ಫೋಟೋ ಜನರಿಗೆ ದುಡ್ಡು ಕೊಡಲ್ಲ ಅಂದ್ರು ಗೊತ್ತಾ ನಿಮ್ಗೆ? UP ಬಣಕಾರ್, ಅಷ್ಟೇ ನಮ್ಮ UP ಫೋಟೋ ಬಣಕಾರ್, ಮೋದಿಜಿ ಫೋಟೋ ಹಾಕ್ಬೇಡಿ. ಪ್ರಭು ಚವ್ಹಾಣ್ ಜಾಸ್ತಿ ಮಾಡ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಲ್ಯಾಣ